ಮೈತ್ರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಹತಾಶೆಯ ಮನೋಭಾವನೆಯಿಂದ ಹೀಗೆ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಕಾರ್ಯಕ್ರಮದಲ್ಲಿ ಈ ರೀತಿ ಮಾಡೋದು ಸರಿನಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯ ರೂಪದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೂ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಗಲಾಟೆ ಅಂತ ಹೇಳಿದ್ದಾರೆ. ಉದ್ದೇಶಪೂರ್ವಕ ಹೌದು, ಮುಜುಗರ ತರುವಂತಹ ಪ್ರಯತ್ನ ಕೂಡ ಹೌದು. ಸೊ ವಿ ಸೋಮಣ್ಣ ಅವರು ರಾಂಗ್ ಆಗಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಮನೋಭಾವನೆಯಿಂದ ಇಂಥವೆಲ್ಲ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಕುಮಾರಸ್ವಾಮಿ ಅವರು ಕ್ಲಾರಿಫಿಕೇಶನ್ ಮಾಡಿದ್ದಾರೆ, ಬೆಳಗ್ಗೆ ಮಾಡಿದ್ದಾರೆ. ಯಾರೋ ಹೆಣ್ಮಕ್ಳನ್ನ ಕಳಿಸಿ ರಾಷ್ಟ್ರದ ಮಾಜಿ ಪ್ರಧಾನಿ ಕಾರ್ಯಕ್ರಮ ಅದು. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಜನಕ್ಕೆ ಬಿಡ್ತೀನಿ. ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಆಗಬಾರ್ದಲ್ವ. ಭದ್ರತಾ ವೈಫಲ್ಯ ಅನ್ನೋದು ಬೇರೆ. ಆದರೆ ಇಂಟೆನ್ಸಿವ್ ಆಗಿ ಕಳಿಸಿದಾಗ ಪೊಲೀಸ್ನವ್ರು ತಾನೇ ಏನು ಮಾಡ್ಬೋದು? ಎಲ್ಲ ಬಂದು ಕುಂತಿಲ್ಲ, ನಾನು ಮಾತಾಡ್ಬೇಕಾದ್ರೆ ಏನು ಮಾತಾಡಿಲ್ಲ. ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ಮಾಹಿತಿ ಇದೆ. ಒಂದು ಸಾರಿ ಕ್ಲಾರಿಫೈ ಮಾಡಿದ್ಮೇಲೆ ಇಂಥವು ಎಷ್ಟಾಗಿದೆ ಆಗಬಾರ್ದು. ಇವೆಲ್ಲ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ನಾಯಕ್. ಎಷ್ಟೊತ್ತಿಗೆ ಈ ಮಹಿಳಾ ಕಾರ್ಯಕರ್ತೆಯರು ಬಂದಿದ್ದು ಮತ್ತು ಆರಂಭದಲ್ಲಿ ಇವ್ರನ್ನ ಐಡೆಂಟಿಫೈ ಯಾಕೆ ಮಾಡೋಕ್ಕಾಗಲಿಲ್ಲ? ನಂತರ ಪರಿಸ್ಥಿತಿ ಏನಾಯಿತು? ಡೀಟೇಲ್ಸ್ ಏನೇನು ಕೊಡ್ತೀರಿ? ಯಾವ್ಯಾವ ವಿಚಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸೋಕೆ ಸ್ಟಾರ್ಟ್ ಮಾಡಿದ್ರು ಅಂತ? ಎಸ್ ಮಮತಾ, ದೇವೇಗೌಡ ಇರುವಂತ ವೇದಿಕೆಯಲ್ಲಿ ಆತಂಕ ಸೃಷ್ಟಿಸುವಂತ ಒಂದು ಘಟನೆ ತುಮಕೂರು ನಗರದಲ್ಲಿರುವಂತಹ ಕುಂಚಿಟಿಗರ ಸಭಾಭವನದಲ್ಲಿ ಇವತ್ತು ಸಂಜೆ 7 ಗಂಟೆಯಿಂದ ಮೈತ್ರಿ ಪಕ್ಷದ ಸಭೆ ನಡೀತಾ ಇತ್ತು. ಈ ಸಭೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅಭ್ಯರ್ಥಿ ವಿ ಸೋಮಣ್ಣ ಸೇರಿದಂತೆ ಎಲ್ಲಾ ಮೈತ್ರಿ ಪಕ್ಷದ ಮುಖಂಡರು ಮಾತನಾಡಿದ್ರು. ಇನ್ನೇನು ದೇವೇಗೌಡರು ಮಾತನಾಡಬೇಕು, ಭಾಷಣ ಮಾಡಬೇಕು ಅನ್ನುವಷ್ಟರಲ್ಲಿ ಇಬ್ಬರು ಮಹಿಳೆಯರು ಏಕಾಏಕಿಯಾಗಿ ನುಗ್ಗಿ ಬಂದು, ಅಂದ್ರೆ ವೇದಿಕೆ ಮೇಲೆ ನುಗ್ಗಿ ಬಂದು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡ ವಿರುದ್ಧ ಘೋಷಣೆಯನ್ನು ಕೂಗಿರುವಂತದ್ದು. ಇವರಿಬ್ರು ಕೂಡ ಮಹಿಳೆಯರು ಕಾಂಗ್ರೆಸ್ ಕಾರ್ಯಕರ್ತರು ಎನ್ನುವಂಥದ್ದು ಸ್ಪಷ್ಟವಾಗಿದೆ ಮತ್ತು ಅದಕ್ಕೆ ದಾಖಲೆಗಳು ಕೂಡ ಲಭ್ಯವಾಗಿರುವಂತದ್ದು. 7:07 ಗಂಟೆಯಿಂದ ಏನು ಕಾರ್ಯಕ್ರಮ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಬಿಜೆಪಿ ಕಾರ್ಯಕರ್ತೆಯರ ಸಾಲಿನಲ್ಲಿ ಅವರ ಜೊತೆಯಲ್ಲೇ ಆದ್ರೆ ಯಾರು ಕೂಡ ಇವರ ಬಗ್ಗೆ ಇವರನ್ನ ಐಡೆಂಟಿಫೈ ಮಾಡಿಲ್ಲ, ಇವರು ಕಾಂಗ್ರೆಸ್ ಕಾರ್ಯಕರ್ತರು ಎನ್ನುವಂಥದ್ದು. ಯಾಕಂದ್ರೆ ಸಹಜವಾಗಿ ಕೆಲವರಿಗೆ ಎಲ್ಲಾ ಕಾರ್ಯಕರ್ತರು ಗೊತ್ತಿ ಇರೋದಿಲ್ಲ ಕೂಡ. ಇವರು ಕೇವಲ ಕಾರ್ಯಕರ್ತೆಯರಷ್ಟೇ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ತುಮಕೂರು ನಗರ ಘಟಕ ಅವರಿಗೆ ಕೊಟ್ಟಿರುವಂತದ್ದು. ಇವರ ಕಾರಣ ಏನಂದ್ರೆ ಈಗ ರೈಟ್. ಧನ್ಯವಾದ ಮಂಜುನಾಥ್. ತಮ್ಮ ಮಾಹಿತಿಗಾಗಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಪೊಲೀಸರು ಕೂಡ ಎಂಟ್ರಿ ಕೊಡಬೇಕಾಗಿ ಬಂತು. ತೀರಾ ಮುಜುಗರದ ಸನ್ನಿವೇಶ. ಇನ್ನೊಂದು ಕಡೆಗೆ ಇವತ್ತು ಬಂದು ಗಲಾಟೆ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ KN ರಾಜಣ್ಣ ಅವ್ರ ಜೊತೆಗೆ ನಿಂತಿರುವಂತಹ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ.